ಪ್ರಿಯರೇ ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಆ ಹೊಗೆ ಮಾಯವಾದ ಕೂಡಲೇ ಆಯುಷ್ ಅಲ್ಲಿರಲಿಲ್ಲ. ಆ ಹೊಗೆಯೊಂದಿಗೆ ಆತನ ಶರೀರವೂ ಮಾಯವಾಗಿತ್ತು. ಅವನ ತಾಯಿ ನೆಲಕ್ಕೆ ಕುಸಿದು ಬಿದ್ದಳು. ನಾನು ನಿನ್ನನ್ನು ಎಲ್ಲಿ ಹುಡುಕಲಿ ಎಂದು ಶ್ರೀವಿದ್ಯಾ ಬೆರಗಾದಾಗ ಹಳ್ಳಿಯ ಹಿರಿಯರೊಬ್ಬರು ಹೇಳಿದರು, ಆತನ ದೇಹ ಇಲ್ಲಿ ನಾಪತ್ತೆಯಾಗಿದೆ, ಆದರೆ ಆತ್ಮ ದೇವಾಲಯದ ಪಾತಾಳ ದಾರಿ ಸೇರಿದೆ. ಆ ದೇವಾಲಯದ ಪಾತಾಳ ದಾರಿಯಲ್ಲಿ ಏನಿದೆ? ಹಿರಿಯರು ಮೂಕರಾಗಿದ್ದರು. ಆ ದಾರಿಯನ್ನು ಎಷ್ಟೋ ವರ್ಷಗಳಿಂದಲೂ ಯಾರೂ ತೆರೆದಿರಲಿಲ್ಲ. ಆ ದಾರಿಗೆ ಹೋಗುವವನು ಮರಳಿಲ್ಲ ಎಂಬುದು ಮಾತ್ರ ಎಲ್ಲರಿಗೂ ಗೊತ್ತಿತ್ತು. ಅದಕ್ಕೆ ಕಾರಣವೇನು? ಆಗ ಇದ್ದಕ್ಕಿದ್ದಂತೆ ಆ ದೇವಾಲಯದ ದೊಡ್ಡದಾದ ಕಪ್ಪು ವರ್ಣದಿಂದ ಕೂಡಿದ್ದ ಬಾಗಿಲು ತಾನಾಗಿಯೇ ತೆರೆಯಿತು. ಒಂದು ಭೀಕರವಾದ ಶೀತ ಗಾಳಿ ಆ ಬಾಗಿಲಿಂದ ಹೊರಬಂತು. ಒಂದು ಚಿತೆಗೆ ಹಾಕಿದ್ದ ದಹಿಸುವ ಬೆಂಕಿಯ ಗಾಳಿಯಂತೆ ಶೀತವಾದ ಗಾಳಿ. ಅದರ ನಡುವೆ ಹಳದಿ ಕೆಂಪು ಕಣ್ಣುಗಳು ಆ ಕತ್ತಲಿನಲ್ಲಿ ಹೊಳೆಯುತ್ತಿದ್ದವು. ನಾನು ಕಾಯುತ್ತಿದ್ದೆ. ನಿನ್ನ ಮಗ ನನ್ನ ಒಳಗೆ ಇದ್ದಾನೆ. ಆ ಧ್ವನಿಯನ್ನು ಕೇಳಿದ ಶ್ರೀವಿದ್ಯಾ ಹಳ್ಳಿಯ ಜನರೊಡನೆ ದೇವಾಲಯದ ಒಳಗೆ ಪ್ರವೇಶ ಮಾಡಿದಳು. ಆ ದೇವಾಲಯ ಪಾತಾಳದೊಳಗೆ ಇಳಿಯುತ್ತಿರುವಂತೆ ತೋರುತ್ತಿತ್ತು. ಪಕ್ಕದಲ್ಲಿ ಗೋಡೆಯಲ್ಲಿ ಹಾಕಲಾಗಿದ್ದ ಹಳೆಯ ಭಯಾನಕ ಚಿತ್ರಗಳು. ಒಂದರಲ್ಲಿ 7 ಮಕ್ಕಳು ಕುಳಿತಿದ್ದಾರೆ. ಆ ಚಿತ್ರದಲ್ಲಿ ಕಾಣುತ್ತಿದ್ದ 7ನೆಯ ಮಗುವಿನ ಸುತ್ತಲೂ ಆತ್ಮದ ಆಕೃತಿ ನಿಂತಂತೆ ತೋರುತ್ತಿತ್ತು. ಆ ಭೀಕರ ಆತ್ಮಕ್ಕೆ ಈ ಎಲ್ಲಾ ಮಕ್ಕಳ ಬಲಿ ಬೇಕು. ಆಯುಷ್ ಈಗ ಮೊದಲನೆಯ ಬಲಿಯಾಗಿ ಸೆರೆ ಹಿಡಿಯಲ್ಪಟ್ಟಿದ್ದಾನೆ. ಈಗ ಮತ್ತಿಬ್ಬರು ಬೇಕು. ಇದನ್ನು ಅರಿತ ತಾಯಿಯ ಹೃದಯ ಭುಗಿಲಾಯಿತು. ನಾನು ಈ ಕೂಡಲೇ ಅಲ್ಲಿಗೆ ಹೋಗುತ್ತೇನೆ. ನನ್ನ ಮಗನನ್ನು ಒಬ್ಬಂಟಿಯಾಗಿ ಬಿಡುವುದಿಲ್ಲ. ಆಗ ಅಲ್ಲಿ ಇದ್ದ ಹಿರಿಯರು ತಡೆಯಲು ಪ್ರಯತ್ನಿಸಿದರು. ಆದರೆ ತಾಯಿ ಅಜಾಗರೂಕವಾಗಿ ಪಾತಾಳದೊಳಗೆ ಇಳಿಯುವ ದಾರಿಯನ್ನು ತುಳಿದಳು. ಆ ಕ್ಷಣವೇ ದಾರಿ ಮುಚ್ಚಿತು. ಶ್ರೀವಿದ್ಯಾ ದಾರಿ ಕಾಣದೆ ಆ ಪಾತಾಳದೊಳಗೆ ಬಿದ್ದಳು. ಅಲ್ಲಿ ಸುತ್ತಲೂ ಕತ್ತಲು, ಶೀತ ಗಾಳಿ. ಅದೆಷ್ಟು ಹೊತ್ತು ಅಲ್ಲಿದ್ದಳು ಎಂಬುದು ಅವಳಿಗೆ ಗೊತ್ತಾಗಲಿಲ್ಲ. ಆಗ ಇದ್ದಕ್ಕಿದ್ದಂತೆ ಆಯುಷ್ನ ಧ್ವನಿ ಕೇಳಿಸಿತು. ತಾಯಿ, ನನಗೆ ತುಂಬಾ ಚಳಿಯಾಗುತ್ತಿದೆ. ಶ್ರೀವಿದ್ಯಾ ಎದ್ದು ನೋಡಿದಳು. ಅವಳ ಮಗ ಅಲ್ಲೇ ಕುಳಿತಿದ್ದ. ಆಕೆಗೆ ನಿನ್ನೆ ಕನಸು ನನಸಾದಂತೆ ಭಾಸವಾಯಿತು. ಆಯುಷ್ ಇದೋ ಎದುರಿಗಿದ್ದಾನೆ. ಆದರೆ ಅವನನ್ನು ನೋಡಿದ ಆಕೆಯ ಹೃದಯ ಒಂದು ಕ್ಷಣ ನಿಂತಂತೆ ಅನಿಸಿತು. ಅವನು ತಾನು ಆಯುಷ್ ಎಂದು ಹೇಳುತ್ತಿದ್ದ, ಆದರೆ ಅವನ ಹಿಂಭಾಗದಲ್ಲಿ ಒಂದು ಆತ್ಮದ ಕಣ್ಣುಗಳು ಹೊಳೆಯುತ್ತಿದ್ದವು. ಶ್ರೀವಿದ್ಯಾ ಕತ್ತಲಿನಿಂದ ಮೆಲ್ಲನೆ ಎದ್ದು ನಿಂತಳು. ಅವಳ ಹೃದಯ ಬಡಿತ ತೀವ್ರವಾಗಿತ್ತು. ಆಕೆಯ ಮುಂದೆಯೇ ಅವಳ ಮಗ ಆಯುಷ್ ಕುಳಿತಿದ್ದನು. ಮಗು, ನಿನಗಾಗಿ ನಿನ್ನ ತಾಯಿ ನಾನಿದೋ ಬಂದಿರುವೆ. ನನ್ನ ಆಯುಷ್. ಅವಳ ಕಣ್ಣುಗಳು ತುಂಬಾ ಬಾಹುಕವಾಗಿದ್ದವು. ಅವಳು ಉಸಿರಾಡಲು ಸಹ ಕಷ್ಟಪಡುತ್ತಿದ್ದಳು. ಆಕೆ ಒಂದು ಹೆಜ್ಜೆ ಮುಂದೆ ಇಟ್ಟಳು. ಅಷ್ಟೇ. ಆಗಲೇ ಆಯುಷ್ ಅವಳನ್ನು ಹತಾಶ ನೋಟದಲ್ಲಿ ನೋಡಿದ. ತಾಯಿ ಅದನ್ನು ನೋಡಿ ಆಕೆಯ ಹೃದಯ ಛಿದ್ರವಾಯಿತು. ನಾನು ಬಂದಿದ್ದೇನೆ ಮಗನೇ. ನಾನಿನ್ನು ನಿನ್ನನ್ನು ಕಳೆದುಕೊಳ್ಳುವುದಿಲ್ಲ. ಆಕೆ ಅವನನ್ನು ಮುಟ್ಟಲು ಮುಂದಾದಾಗ ಆಗ ಇದ್ದಕ್ಕಿದ್ದಂತೆ ಆಯುಷ್ ಹಿಂದಕ್ಕೆ ಸರಿಯಲು ಪ್ರಾರಂಭಿಸಿದ. ಆಯುಷ್ನ ಮುಖದಲ್ಲಿ ಪ್ರಬಲ ಭಯ. ಅವನ ಕಣ್ಣುಗಳು ಹಸಿರುಗಟ್ಟಿತ್ತು. ಅವನ ದೇಹ ನೆರಳುಗಟ್ಟಿತ್ತು. ನಾನು ಹೋಗಬೇಕು ತಾಯಿ. ನೀವು ಹಿಂದೆ ಹೋಗಿ. ಏನಾಯ್ತು ಮಗನೇ? ನಾನು ನಿನ್ನನ್ನು ಬಿಟ್ಟು ಎಲ್ಲಿಯೂ ಹೋಗುವುದಿಲ್ಲ. ಆಕೆ ಆಕ್ರಂದನ ಆ ಹಸಿರು ಕಣ್ಣಿನ ಅಂಧಕಾರದೊಳಗೆ ಕರಗಿದಂತಾಯಿತು. ಆ ಕ್ಷಣವೇ ಪಕ್ಕದಲ್ಲಿದ್ದ ಕತ್ತಲು ತುಂಬಿದ್ದ ಗೋಡೆಗಳು ಬಿರುಕು ಬಿಟ್ಟವು. ಅದರ ಒಳಗಿನಿಂದ ಒಂದು ಶ್ವೇತ ಪಂಜರದ ಶೂನ್ಯ ಮುಖ ಹೊರಬಂತು. ನೆರಳಿನಂತೆ ಕಾಣುವ ಆ ಭಯಾನಕ ಭೀಕರ ಮುಖ ಅದು ಮನುಷ್ಯನು ಅಥವಾ ಆತ್ಮವೋ ಎಂದು ಗೊತ್ತಾಗಲಿಲ್ಲ. ಆ ಮುಖ ಮಾತನಾಡಿತು. ನೀನು ಇಲ್ಲಿಂದ ಈ ಕೂಡಲೇ ಹೊರಡು. ಇಲ್ಲಿಗೆ ಬಂದವರು ಇಲ್ಲಿಯವರೆಗೂ ಯಾರೊಬ್ಬರೂ ಬದುಕಿ ಹೋಗಿಲ್ಲ. ಆ ಮಾತನ್ನು ಕೇಳಿದ ಶ್ರೀವಿದ್ಯಾ ಬೆಚ್ಚಿ ಬಿದ್ದಳು. ಆ ವಿಕೃತ ಮುಖ ಮಾತನಾಡುತ್ತಿದ್ದರು. ಅದರ ಧ್ವನಿಯಲ್ಲೊಬ್ಬಳು ಹೆಣ್ಣು ಮಗಳ ರೋದನೆ ಇತ್ತು. ನಾನು ನನ್ನ ಮಗನನ್ನು ಇಲ್ಲಿಂದ ಮರಳಿ ಕರೆದುಕೊಂಡು ಹೋಗಲೇಬೇಕು ಎಂದಳು ಶ್ರೀವಿದ್ಯಾ. ಆ ಹೊತ್ತಿಗೆ ಆಯುಷ್ ಅತ್ತ, ನನಗೆ ಸಾಧ್ಯವಿಲ್ಲ ತಾಯಿ. ನಾನು ಇಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ಎನ್ನುವ ಆಯುಷ್ನ ಧ್ವನಿ ಶ್ರೀವಿದ್ಯಾಳಿಗೆ ಕೇಳಿಸಿತು. ಆ ಧ್ವನಿಯನ್ನು ಕೇಳಿದ ಶ್ರೀವಿದ್ಯಾ ಹೇಳುತ್ತಾಳೆ,
ಇದೋ ಈಗಲೇ ಬರುತ್ತಿರುವೆ ನನ್ನ ಆಯುಷ್. ಆಕೆ ತನ್ನ ಕೈಯನ್ನು ಚಾಚಿದಳು, ಆದರೆ ಆಯುಷ್ ತನ್ನ ಕೈಯನ್ನು ಹಿಂದಕ್ಕೆ ತೆಗೆದನು. ಅವನ ದೇಹ ತುಸು ಕತ್ತಲಿನಿಂದ ಆವರಿಸತೊಡಗಿತು. ಅವನ ಕೈ ಎಲುಬಾಗುತ್ತಿತ್ತು. ಅವನ ಕೈಯಿಂದ ಮಾಂಸದ ತುಣುಕುಗಳು ನೆಲಕ್ಕೆ ಬಿದ್ದು ಹೋಗುತ್ತಿದ್ದವು. ಅದನ್ನು ನೋಡಿದ ಶ್ರೀವಿದ್ಯಾ ನಿಷ್ಪ್ರಾಣಳಾದಳು. ಅವಳ ಮಗ ಜೀವಂತ ಮರಣ ಅನುಭವಿಸುತ್ತಿದ್ದ. ಆಗ ಇದ್ದಕ್ಕಿದ್ದಂತೆ ಆ ಶ್ವೇತವರ್ಣದ ಮುಖದಿಂದ ಗಂಭೀರ ಶಬ್ದವೊಂದು ಹೊರಬಂತು. ಈವರೆಗೆ ನೀನು ನೋಡಿದ ಆಯುಷ್ ನಿಜವಾದವನು ಅಲ್ಲ. ಶ್ರೀವಿದ್ಯಾ ಬೆರಗಾದಳು. ನನಗೆ ಏನೂ ಅರ್ಥವಾಗುತ್ತಿಲ್ಲ. ಅವಳು ತನ್ನೆದುರಿಗೆ ಕಾಣುತ್ತಿದ್ದ ಮಗನ ಕಡೆ ನೋಡಿದಳು. ಆಯುಷ್ ತನ್ನ ತುಟಿಗಳನ್ನು ಕಡಿದುಕೊಳ್ಳುತ್ತಾ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದನು. ನಾನು ನಿಜವಾಗಿಯೂ ನಿನ್ನ ಮಗನೆಂದು ನೀನು ಭಾವಿಸಿದ್ದೀಯಾ? ಹಾಗೆ ಅನ್ನುತ್ತಿದ್ದ ಕ್ಷಣವೇ ಅವನ ಮುಖ ಕೊಳೆತು ಹೋಗಲು ಪ್ರಾರಂಭಿಸಿತು. ಅವನ ದೇಹ ತನ್ನಷ್ಟಕ್ಕೆ ಕರಗತೊಡಗಿತು. ನಾನು ಆಯುಷ್ ಅಲ್ಲ. ಅವನು ಭಯಾನಕವಾಗಿ ನಗಲು ಪ್ರಾರಂಭಿಸಿದ. ನೀನು ನಿಜವಾದ ಮಗನನ್ನು ಹುಡುಕಬೇಕಾದರೆ ಆ ಪಾತಾಳದ ಇನ್ನೂ ತಳಕ್ಕೆ ಇಳಿಯಬೇಕು. ಆ ಮಾತನ್ನು ಕೇಳಿ ಶ್ರೀವಿದ್ಯಾ ಹೆದರಿ ಒಂದು ಕ್ಷಣ ಹಿಂದೆ ಸರಿದಳು. ಅವಳು ಆ ಶ್ವೇತ ಮುಖದ ಆತ್ಮವನ್ನು ನೋಡಿದಳು. ನನ್ನ ಮಗನಿಗೆ ಏನು ಮಾಡಿದೆ? ಆ ಆತ್ಮ ಮುಗುಳ್ನಗುತ್ತಾ, ನೀನು ತಳಕ್ಕೆ ಇಳಿದರೆ ಮಾತ್ರ ನಿಜವನ್ನು ಕಾಣುತ್ತೀಯಾ ಎಂದು ಹೇಳಿತು. ಆ ಕ್ಷಣವೇ ಆಕೆಯ ಮುಂದೆ ಹಳೆಯ ಬಾಗಿಲೊಂದು ನಿಗೂಢವಾಗಿ ತಾನಾಗಿಯೇ ತೆರೆಯಿತು. ಅದರ ಹಿಂದಿನ ಕತ್ತಲಿನಲ್ಲಿ ಮಗನ ದುಃಖಿತ ಅಳುವ ಶಬ್ದ ಕೇಳಿಸಿತು. ತಾಯಿ, ನಾನು ಇಲ್ಲಿದ್ದೇನೆ. ಆ ಮಾತು ಕೇಳುತ್ತಿದ್ದಂತೆಯೇ ಅದರ ಒಳಗಿನ ನೋಟ ಅಕ್ಕಪಕ್ಕದ ಗೋಡೆಗಳನ್ನು ಬೆಚ್ಚಿ ಬೀಳಿಸಿತು. ಆಯುಷ್ ಎಲ್ಲಿ? ಅವನಿಗೆ ಏನಾಗಿದೆ? ಶ್ರೀವಿದ್ಯಾ ಪಾತಾಳದ ತಳಭಾಗದಲ್ಲಿದ್ದ ಕಪ್ಪು ಬಾಗಿಲು ತೆರೆಯುತ್ತಿದ್ದಂತೆಯೇ ತಾಯಿ, ನಾನು ಇಲ್ಲಿದ್ದೇನೆ ಎನ್ನುವ ಶಬ್ದ ಮತ್ತೆ ಕೇಳಿಸಿತು. ಆ ಶಬ್ದ ಕೇಳುತ್ತಿದ್ದಂತೆ ಅವಳ ಹೃದಯ ಕರಗತೊಡಗಿತು. ಆಕೆ ಏನನ್ನೂ ಯೋಚಿಸದೆ ನೇರವಾಗಿ ಒಳಗೆ ಹೋದಳು. ಒಳಗೆ ಹೋದ ಅವಳಿಗೆ ಅದರೊಳಗೆ ಒಂದು ದೊಡ್ಡ ಹಳೆಯ ಕದಂಬ ವೃಕ್ಷದ ಬುಡದಲ್ಲಿ ಆಯುಷ್ ಕುಳಿತಿದ್ದನು. ಅವನ ಕಣ್ಣುಗಳು ಕಣ್ಣೀರಿನಿಂದ ಕೂಡಿತ್ತು. ಅವನು ಜೋರಾಗಿ ಅಳುತ್ತಾ, ತಾಯಿ, ದಯವಿಟ್ಟು ನನ್ನನ್ನು ಇಲ್ಲಿ ಬಿಟ್ಟು ಹೋಗಬೇಡಿ ಎಂದನು. ಕೂಡಲೇ ಶ್ರೀವಿದ್ಯಾ ಅವನತ್ತ ಓಡಿದಳು. ಆಕೆಯ ಮಗ ಜೀವಂತವಾಗಿದ್ದಾನೆ. ಅವನ ಮುಖದಲ್ಲಿ ನಿಜವಾದ ಭಯ. ಅವನು ತಾನು ಸಿಕ್ಕಿ ಹಾಕಿಕೊಂಡಿರುವ ಅನುಭವದಲ್ಲಿದ್ದ. ಆಕೆಯ ಕಣ್ಣುಗಳು ಕಣ್ಣೀರಿನಲ್ಲಿ ತುಂಬಿ ಹೋದವು. ಮಾತುಗಳು ಮುದುಡಿದವು. ನಾನು ಬಂದಿದ್ದೇನೆ ಮಗನೇ, ನಿನ್ನನ್ನು ಒಬ್ಬಂಟಿಯಾಗಿ ಬಿಡುವುದಿಲ್ಲ ಎನ್ನುತ್ತಾ ಆಕೆ ಅವನ ಕೈಯನ್ನು ಹಿಡಿಯಲು ಮುಂದಾದಾಗ ಆ ಕ್ಷಣವೇ ಅವಳಿದ್ದ ನೆಲ ಕಂಪಿಸಿತು. ಪಾತಾಳದ ಗೋಡೆಗಳು ತಾನಾಗಿಯೇ ಕಂಪಿಸುತ್ತಾ ಬೆರುಕು ಬಿಟ್ಟವು. ಕಪ್ಪು ಹೊಗೆಯ ಒಂದು ತಳಪಾಯ ಆಯುಷ್ನನ್ನು ಸೆಳೆಯತೊಡಗಿತು. ತಾಯಿ, ನನಗೆ ಸಹಾಯ ಮಾಡು. ಆಯುಷ್ ಕಣ್ಣೀರಿಡುತ್ತಿದ್ದ. ಅವನು ಕೈ ಚಾಚಿದ, ಆದರೆ ಅವನ ದೇಹ ತಾನಾಗಿಯೇ ನೆಲದಲ್ಲಿ ಕರಗತೊಡಗಿತು. ಇದು ಸಾಧ್ಯವಿಲ್ಲ. ನಾನು ನನ್ನ ಮಗನನ್ನು ಕಳೆದುಕೊಳ್ಳುವುದಿಲ್ಲ. ಆ ಕ್ಷಣವೇ ತಮಸಾ ದೇವಿಯ ವಿಗ್ರಹ ಸ್ಥಿರವಾಯಿತು. ಆ ದೇವಿಯ ಕಣ್ಣುಗಳು ಕೆಂಪಾಗಿ ಹೊಳೆಯತೊಡಗಿದವು. ನಾನು ಇನ್ನೂ ಮುಕ್ತವಾಗಿಲ್ಲ ಎನ್ನುವ ಒಬ್ಬಳು ಹೆಣ್ಣಿನ ಕೂಗು ಭೂಗರ್ಭದೊಳಗಿನಿಂದ ಕೇಳಿಬಂತು. ಆ ಧ್ವನಿ ಕೇಳುತ್ತಿದ್ದಂತೆ ಒಮ್ಮೆಲೆ ಪಕ್ಕದ ಗೋಡೆ ಪತನಗೊಂಡಿತು. ಅದರೊಳಗೆ ಒಂದು ಹಳೆಯ ಸಮಾಧಿ ಇತ್ತು. ಅದರ ಮೇಲೆ ಒಂದು ಶಿಲಾಲೇಖನ ಬರೆದಿತ್ತು. ಈಕೆ ಮೋಹಿನಿ. ಶತಮಾನಗಳ ಹಿಂದೆ ಇವಳಿಗೊಂದು ಶಾಪವಿತ್ತು. ಇವಳ ಆಸೆ ತೀರಲಿಲ್ಲ. ಮೋಹಿನಿ ಆತ್ಮ ಇಂದಿಗೂ ಜೀವಂತ. ಆ ದೃಶ್ಯ ಶ್ರೀವಿದ್ಯಾಳನ್ನು ಬೆಚ್ಚಿ ಬೀಳಿಸಿತು. ಈವರೆಗೆ ತನ್ನ ಮಗನನ್ನು ಹಿಡಿದಿದ್ದು ಮೋಹಿನಿಯ ಆತ್ಮವೇ. ಅವಳು ತಾನೇ ಪಾತಾಳದೊಳಗಿನ ಶಾಪಿತ ಆತ್ಮ. ನನಗೆ ಪುನರ್ಜನ್ಮ ಬೇಕು. ನಾನು ಈ ನರಕದ ಬೆಂಕಿಯಲ್ಲಿ ಸುಡುತ್ತಿದ್ದೇನೆ. ಆ ಮೋಹಿನಿಯ ಆತ್ಮ ಆ ಮಾತಿನೊಂದಿಗೆ ಪಾತಾಳದಿಂದ ಬೆಂಕಿಯ ಜ್ವಾಲೆಗಳು ಮೇಲಕ್ಕೆ ಏಳುತ್ತಿದ್ದವು. ಅದನ್ನು ಕಂಡ ಶ್ರೀವಿದ್ಯಾ ಒಂದು ತೀರ್ಮಾನ ಮಾಡಿದಳು. ನನ್ನ ಮಗನನ್ನು ಬಿಡು. ನಿನಗೆ ಪುನರ್ಜನ್ಮ ಬೇಕಿದ್ದರೆ ನನ್ನನ್ನು ತೆಗೆದುಕೋ ಎಂದಳು. ಹಾಗೆ ಹೇಳುತ್ತಿದ್ದಂತೆ ಮೋಹಿನಿಯ ಆತ್ಮ ಜೋರಾಗಿ ನಗತೊಡಗಿತು. ನೀನು ಸತ್ಯ ಹೇಳುತ್ತಿದ್ದೀಯಾ? ಆ ಕ್ಷಣವೇ ಹಗಲಿನ ಬೆಳಕು ಪಾತಾಳದೊಳಗೆ ಪ್ರವೇಶಿಸಿತು. ದೇವಿಯ ಆಕೃತಿಯಲ್ಲಿ ಒಂದು ತೇಜೋಮಯ ಬೆಳಕು. ತಾಯಿಯ ಪ್ರೀತಿಯೇ ಶಾಪವನ್ನು ಮುರಿಯಬಲ್ಲದು. ಆ ಬೆಳಕಿನ ತೀವ್ರತೆಯಿಂದ ಮೋಹಿನಿಯ ಶಾಪಿತ ಆತ್ಮವು ಉರಿಯತೊಡಗಿತು. ಇಲ್ಲ, ಇದು ಸಾಧ್ಯವಿಲ್ಲ ಎಂದು ಜೋರಾಗಿ ಕಿರುಚುತ್ತಾ ಅವಳು ಆ ಬಿಸಿ ಮಣ್ಣಿನಲ್ಲಿ ಕರಗತೊಡಗಿದಳು. ಅದನ್ನು ನೋಡುತ್ತಿದ್ದಂತೆ ಆಯುಷ್ನ ಮುಖ ಸಂತೋಷದಿಂದ ಕೂಡಿತು. ಶರೀರ ಮತ್ತೆ ಸ್ವಾಭಾವಿಕ ಸ್ಥಿತಿಗೆ ಮರಳಿತು. ಶ್ರೀವಿದ್ಯಾ ತನ್ನ ಮಗನನ್ನು ತಬ್ಬಿಕೊಂಡಳು.
ನೀನು ಬದುಕಿಬಿಟ್ಟೆ ನನ್ನ ಮಗನೇ ಎಂದಳು. ಆ ಪಾತಾಳ ತಾನಾಗಿಯೇ ಕಂಪಿಸಿತು. ಎಲ್ಲವೂ ನಾಶವಾಗತೊಡಗಿತು. ಶ್ರೀವಿದ್ಯಾ ಮತ್ತು ಆಯುಷ್ ಆ ಜಾಗದಿಂದ ಮೇಲಕ್ಕೆ ಓಡಿ ಬಂದರು. ಅವರು ಮೇಲಕ್ಕೆ ಬಂದೊಡನೆ ಪಾತಾಳದ ಬಾಗಿಲು ಬಿಗಿಯಾಗಿ ಮುಚ್ಚಿತು. ನಾನು ಮತ್ತೆ ಮರಳಿ ಬರುತ್ತೇನೆ. ಪಾತಾಳದ ಆಳದಿಂದ ಧ್ವನಿಯೊಂದು ಕೇಳಿಸಿತು. ಆ ಶಬ್ದ ಕೇಳುತ್ತಿದ್ದಂತೆ ಮಣ್ಣಿನ ಗಂಧ ಹದವಾಗಿ ಬದಲಾಯಿತು. ಈಗ ಪಾತಾಳದ ಶಾಪ ಮುಗಿದೀತೋ ಅಥವಾ ಇದು ಹೊಸ ಆವೃತ್ತಿಯ ಪ್ರಾರಂಭವೋ? ತಮಸಾ ದೇವಾಲಯದ ಬಳಿ ಹಳ್ಳಿಯ ಜನರು ಏಕಕಾಲದಲ್ಲಿ ಪ್ರಮಾಣ ಮಾಡಿದರು. ಅದೊಂದು ಪೀಳಿಗೆ ಮುಗಿದರೂ ಮೋಹಿನಿಯ ಮೋಹಜಾಲ ಯಾವತ್ತೂ ಮುಕ್ತವಾಗುವುದಿಲ್ಲ.